ಒಂದು 3 ವರ್ಷದ ಕೆಳಗೆ ಧಾರಾಕಾರ ಮಳೆ ಬಂದು ದೊಡ್ಡ ಲ್ಯಾಂಡ್ ಸ್ಲೈಡ್ ಆಯ್ತಂತೇಳಿ ಇದ್ದ ಮರಗಳು, ಇಲ್ಲಿದ್ದ ಇದಗಳು, ಸ್ಟೆಪ್ಸ್ ಮಾಡಿದ ಮಂಟಪಗಳು, ವಿದ್ಯುತ್ ಕಂಬಗಳು ಎಲ್ಲ ಧಾರಾಶ ಎಲ್ಲ ಬಿದ್ದು ಹೋಯಿತು. ತೀರ್ಥಕ್ಷೇತ್ರ ಸಂಪೂರ್ಣ ನಾಶವಾಗಿ ಹೋಯ್ತು. ಇದು ಎಲ್ಲಿಂಟು ಅಂತ ಕಾಣದಿದ್ದ ಒಂದು ಪರಿಸ್ಥಿತಿ ಉಂಟಾಯಿತು. ಅರ್ಚಕರು ಎಷ್ಟು ಹೆದರಿದ್ರು ಅಂದರೆ ಪ್ರತ್ಯಕ್ಷದರ್ಶಿಗಳು ಎಲ್ಲ ಇಲ್ಲಿದ್ದವರು ಓಡಿ ಹೋಗಿ ದೇವರಲ್ಲಿ ಮೊರೆ ಹೋದ್ರಂತೆ. 2 ತೆಂಗಿನಕಾಯಿ ಇಟ್ಟು ನಮ್ಮ ಅರ್ಚಕರು ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ. ಆಗ ಅದು ಭೂಕುಸಿತ ಕಡಿಮೆ ಆಯ್ತಂತೆ. ಕಡೆ ಕ್ರಮೇಣ ಅಲ್ಲಿ ನಿಂತಿತ್ತು. ನಮ್ಮ ಉಡುಪಿಯ ಜೀವನದಿ ಸ್ವರ್ಣೆ. ಇಂತಹ ಸ್ವರ್ಣೆಯ ಬಗ್ಗೆ ಭಾವಿ ಸಮೀರರಾದಂತಹ ವಾದಿರಾಜಗುರು ಸಾರ್ವಭೌಮರು ತಮ್ಮ ತೀರ್ಥ ಪ್ರಬಂಧ ಎಂಬ ಕೃತಿಯಲ್ಲಿ ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ವೇದಾಚಲವೆಂಬ ಪರ್ವತದಿಂದ ಹುಟ್ಟಿ ಬರುವವಳು ಸುವರ್ಣೆ. ಅಂತಹ ಸುವರ್ಣೆಯ ಮಹಿಮೆಯನ್ನು ಯಾರ ತಾರೆ ವರ್ಣಿಸಲಿಕ್ಕೆ ಸಾಧ್ಯ? ಯಾರಿಂದಲೂ ಕೂಡ ಸುವರ್ಣೆಯ ಮಹಿಮೆಯನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಡಳಿತ ಮುಕ್ತೇಸರಾದ ವಿಶ್ವವಲ್ಲಭತೀರ್ಥ ಸ್ವಾಮಿಯವರು ಅವರ ಒಂದು ಮಠದ ಭಕ್ತಾದಿಗೆ ಅಥವಾ ಮಠದ ಇಂಜಿನಿಯರ್ಸಿಗೆಲ್ಲ ಹೇಳಿ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಮಾಡಿ ಇನ್ನು ಮುಂದೆ ಭೂಕುಸಿತಾಗಿದ್ದಾಗಿ ಜಾಗ್ರತೆ ಮಾಡಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಬಂದು ಇಲ್ಲಿ ಬರುವ ನೀರನ್ನೆಲ್ಲ ಬೇರೆ ಕಡೆಗೆ ಡೈವರ್ಟ್ ಮಾಡಿ ಇಲ್ಲಿ ನೀರು ಬರದಿದ್ದ ಹಾಗೆ ಮಾಡಿ ಇನ್ನು ಭೂಕುಸಿತ ಆಗದಿದ್ದಾಗೆಲ್ಲ ಪ್ಲಾಸ್ಟಿಕ್ ಶೀಟ್ಗಳೆಲ್ಲ ಹಾಕಿ ಅದನ್ನು ಒಂದು ಸತಿಗೆ ರಕ್ಷಿಸಿದರು. ಕೃಷ್ಣ ಪಕ್ಷದಲ್ಲಿ ಮಂಗಳವಾರ ಚತುರ್ದಶಿ ತಿಥಿ ಬಂತು ಅಂತಾದರೆ ಅವತ್ತು ಇಲ್ಲಿಯ ಸುವರ್ಣೆಯಲ್ಲಿ ಸ್ನಾನ ಮಾಡಿತು ಅಂತಾದರೆ ಇಲ್ಲಿ ಮುಳುಗುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಚಟ ಅಂತ ಆ ಶಬ್ದ ಕೇಳಿಸುತ್ತೆ ಅಂತ ವಾದಿರಾಜರು ಉಲ್ಲೇಖ ಮಾಡ್ತಾರೆ. ಆಶ್ಚರ್ಯ ಏನು ಅಂತ ಹೇಳಿದರೆ ಈ ಒಂದು ಸುವರ್ಣ ನದಿ ಬಹಳ ವಿಶಾಲವಾಗಿ ಹರಿದರೂ ಕೂಡ ಈ ಶಬ್ದ ಕೇಳಿಸುವುದು ವಿಶೇಷವಾಗಿ ಈ ಶ್ರೀಂಬ ಸಿದ್ಧಿವಿನಾಯಕ ದೇವಸ್ಥಾನದ ಸ್ನಾನಘಟ್ಟದಲ್ಲಿ ಮಾತ್ರ ಎನ್ನುವುದು ಇದೊಂದು ಉಲ್ಲೇಖನೀಯ. ಇದು ಇವತ್ತಿಗೂ ಕೂಡ ವಿಜ್ಞಾನಕ್ಕೆ ಇದೊಂದು ಸೋಜಿಗವಾದ ಸಂಗತಿ. ಈ ಶಬ್ದ ಹೇಗೆ ಬರುತ್ತೆ, ಎಲ್ಲೊಂದೇ ಬರುತ್ತೆ ಎನ್ನುವುದು ಇವತ್ತಿಗೂ ಆಶ್ಚರ್ಯವಾಗಿ ಉಳಿದಿದೆ. ಇನ್ನು ಕೆಳಗಿಂದ ಈಗ ತೀರ್ಥಕ್ಷೇತ್ರದ ಕೆಲಸ ಆಗ್ತಾ ಉಂಟು. ಅದು ಆದ ಮೇಲೆ ನನಗೆ ಖಂಡಿತ ಒಂದು ಮನಸ್ಸಿಗೆ ಕಾಣ್ತದೆ, ಇದು ದೊಡ್ಡ ಕ್ಷೇತ್ರ, ಭಾಳ ಜನ ಮೊದಲು ಬರ್ತಿದ್ರು, 100 ಜನ 1000 ಜನ ಬರ್ತಿದ್ರು. ತುಂಬ ತಲೆಯಲ್ಲಿ ಉಂಟು. ಅದೆಲ್ಲ ಸಾಕಾರ ಮಾಡಬೇಕು ಅಂತ ನಿಮ್ಮ ಭಕ್ತಾದಿಗಳಲ್ಲಿ ನಾನು ಕೇಳ್ತೇನೆ. ಅದಕ್ಕೆ ಬೇಕಾದ ಸಹಾಯ ಎಲ್ಲರಿಗೂ ಕೊಡಬೇಕು ಅಂತ ನಾನು ಕೇಳ್ತಾ ಇರ್ತೇನೆ. ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ನಾನಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಸ್ನಾನಘಟ್ಟವನ್ನ ವಿಶೇಷವಾಗಿ ನಿರ್ಮಾಣ ಮಾಡಿಸಿದ್ದೇವೆ. ಎಲ್ಲ ಭಕ್ತರ ಸಹಕಾರದಿಂದ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಗೊಳ್ಳಬೇಕು, ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಬೇಕಾದಂತಹ ಮೂಲ ಸೌಕರ್ಯವನ್ನು ಒದಗಿಸಿಕೊಡಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬನ್ನಿ ಎಲ್ಲರೂ ಕೂಡ ಈ ಒಂದು ಸುವರ್ಣೆಯಲ್ಲಿ ಸ್ನಾನವನ್ನು ಮಾಡಿ ಎಲ್ಲ ಪಾಪವನ್ನು ಪರಿಹಾರವನ್ನು ಮಾಡಿಕೊಳ್ಳೋಣ. ಎಲ್ಲ ಭಕ್ತರಿಗೂ ಕೂಡ ಶುಭವಾಗಲಿ.